ಇಷ್ಟೆಲ್ಲ ಹಿಂಸೆ. ಜನರು ಒಂದೊಂಥರ ಮಾತಾಡೋದನ್ನ ನಾನ್ ಸಹಿಸಕ್ಕಾಗಲ್ಲಮ್ಮ. ಸಮಾಜದ ಚುಚ್ಚು ಮಾತುಗಳು ನನ್ನ ಬಾಳನ್ನ ಹಾಳು ಮಾಡ್ತವೆ ಅಂತ ನೀವ್ ಹೇಳಿದ್ರಾ? ಎಲು ಬಿಲ್ಲದ ನಾಲಿಗೆಗಳು ಏನ್ ಹೇಳಿದ್ರು ನನಗೆ ಚಿಂತೆ ಇಲ್ಲ ಅಣ್ಣ. ಅದಕ್ಕಂಜಿದ್ರೆ ಭೂಮಿಲಿ ಬಾಳೋಕ್ಕಾಗಲ್ಲ. ಇಲ್ಲ ಶಾಂತಿ, ನಾನೊಬ್ಬ ಪಾಪಿ. ನೀನ್ ಈ ಅಭಾಗ್ಯನ ತಂಗಿ ಆದ್ರೆ ಖಂಡಿತ ನಿನ್ನ ಬಾಳ ಹಾಳಾಗತ್ತೆ. ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲಮ್ಮ. ಯಾಕ ನಾವೊಪ್ಪಲ್ಲ? ನಿಮ್ಮಂಥ ದೇವ ಮಾನವನ್ನ ಕಂಡು ನಿಮ್ ತಂಗಿ ಯಾಕೆ ಬಾಳ್ತಿರೋ ನಾನು ಸೌಭಾಗ್ಯಳೆಂದೇ ತಿಳ್ಕೊಂಡಿದ್ದೀನಿ. ನೀನ್ ಆ ತರಹ ತಿಳಿಸಿದೀಯಮ್ಮ. ಆದ್ರೆ ಈ ಸಮಾಜ ನಮ್ಮ ಮನದ ಪವಿತ್ರತೆಯನ್ನ ಎಂದೂ ಅರ್ಥ ಮಾಡ್ಕೊಳ್ಳಲ್ಲಮ್ಮ. ಯಾಕೆ ನಮಗೆ ಈ ಕೊನೆ ಇಲ್ಲದ ನೆರಳ ಯುದ್ಧ? ಇದ್ರ ಅರ್ಥ ಏನು? ಅಂತ್ಯ ಎಲ್ಲಿ? ಅಣ್ಣ, ನಮ್ಮ ಮನಸ್ಸು ನಿರ್ಮಲವಾಗಿರ್ಲು ನಾವ್ ಯಾಕೆ ಹೆದರ್ಕೋಬೇಕು? ಮರುಭೂಮಿ ಆಗಿದ್ ನಿಮ್ಮ ಬಾಳ್ನಲ್ಲಿ ಸರಿ ಮಳೆಯಂತೆ ಬಂದವ್ರು ನೀವು. ನಿಮ್ಮನ್ನ ಮರೆತು ನಾನು ಹೇಗಣ್ಣ ಬಾಳ್ಲಿ? ದಯವಿಟ್ಟು ಇನ್ನೊಂದ್ಸರಿ ದೂರಾಗೋ ಮಾತನ್ನ ಹೇಳ್ಬೇಡ ಅಣ್ಣ. ನಿನ್ನಿಂದ ದೂರ ಆದ್ರೆ ನನಗೆ ಯಾರಿದಾರಮ್ಮ? ಮುಂದಿನ ಜನ್ಮದಲ್ಲಾದ್ರೂ ನಾವು ಒಂದೇ ತಾಯಿ ಹೊಟ್ಟೆಲಿ ಅಣ್ಣ ತಂಗಿರಾಗಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ, ಈ ಜನ್ಮದಲ್ಲಷ್ಟೇ ಅಲ್ಲ, ಇನ್ನು 7 ಜನ್ಮದಲ್ಲೂ ನಾನು ನಿಮ್ಮ ಸ್ವಂತ ತಂಗಿಯಾಗಿ ಎತ್ತೀನಣ್ಣ. ಇದು ಸತ್ಯ. ಏನ್ ಶಾಂತಿ, ಟಿಫಿನ್ ಕ್ಯಾರಿಯರ್ ಎಲ್ಲ ತಗೊಂಡ್ಬಂದಿದ್ಯಾ? ನಿನಗೆ ಊಟ ತಗೊಂಡ್ ಬಂದೆ ಅಣ್ಣ. ನಿಮ್ಗೆ ಯಾಕಮ್ಮ ತೊಂದ್ರೆ? ಇದು ಊಟ ಅಲ್ವಾ? ಇದಾ ಊಟ? ಈ ತರ 2 ಹೊತ್ತು ಬ್ರೆಡ್ ತಿಂತಾ ಇದ್ರೆ ನಿಮ್ ಮೈ ಏನಾಗಲ್ಲ? ಇನ್ಮೇಲೆ ನಿಮ್ ಜವಾಬ್ದಾರಿ ಎಲ್ಲ ನಮ್ದಂತ ನಿಮ್ ತಾಯಿ ಹೇಳಿದ್ದಾರೆ. ಇನ್ಮೇಲೆ ನಾನೇ ನಿಮ್ ತಾಯಿ. ನಾನಿನ್ನು ಊಟ ತಿನ್ಸೋ ಭಾಗ್ಯ ಇನ್ನು ಎಷ್ಟು ದಿವಸನೋ. ಯಾವ ಜನ್ಮದ ಋಣ ಬಂಧನಾಗೇನು? ಇವಳು ನನಗೆ ತಂಗಿ ಮಾತ್ರ ಅಲ್ಲ, ತಾಯಿನೂ ಆಗ್ಬಿಟ್ಟಿದ್ದಾಳೆ. ಯಾಕಮ್ಮ ಹಾಗೆ ಹೇಳ್ತೀಯ? ಮತ್ತೇನಣ್ಣ, ಸುಜಿ ಊರಿಂದ ಬಂದಿರ್ತಾಳೆ. ಇನ್ನು 2 ತಿಂಗಳಲ್ಲೇ ನಿಮ್ಮಿಬ್ರಿಗೂ ಮದುವೆನೂ ಆಗ್ಬಿಡುತ್ತೆ. ಆಮೇಲೆ ನನ್ನ ಈ ಕಡೆ ಬರೋದಕ್ಕೆ ನಿಮ್ ಹೆಂಡತಿ ಬಿಡ್ತಾಳ? ಅದೆಲ್ಲ ಹಗಲ್ಗನಸು ಶಾಂತಿ. ಇವಾಗ ಹಗಲ್ಗನ್ಸು ಅಂತೀರಾ? ಕನಸು ನನ್ಸಾದ್ಮೇಲೆ ಯಾರು ಅವಳು? ಒಳ್ಳೆ ಅಪ್ಸರ ತರ ಇದ್ದಾಳೆ. ಹಲೋ, ಐ ಎಮ್ ಸುನಿಲ್ ಕುಮಾರ್. ಇಲ್ಲ, ನಿಮ್ಮ ಎದುರು ಮನೇನೆ. ಇನ್ನು ಮುಂದೆ ಗೊತ್ತಿಲ್ಲದೆ ಇರೋ ನೀವು ಬಂದು ಮಾತಾಡ್ತಾ ಇದ್ದಾನೆ ಅಂತ ತಪ್ಪು ತಿಳ್ಕೊಬೇಡಿ ಮಿಸ್. ನೀವೇ ಹೇಳಿ, ಆಲ್ ಆಫ್ ಎ ಸಡನ್ ಬಾನಿಂದ ಒಂದು ಅಪ್ಸರೆ ದರಗಿಳಿದು ಬಂದ್ರೆ ಹೇಗೆ ಮಾತಾಡದೆ ಇರೋದು? ಆಂಟಿ, ಯಾರೋ ಬಂದಿದ್ದಾರೆ. ಏನಪ್ಪ ಸುನೀಲ್, ಎಲ್ಲಿ ಹೋಗಿಲ್ವಾ? ಇಲ್ಲ ಆಂಟಿ. ಸುಜಿ, ಇವ್ರು ಎದುರುಗಡೆ ಮನೆ ಸುನೀಲ್ ಅಂತ, ತುಂಬಾ ಇಂಟೆಲಿಜೆಂಟ್. ಹಲೋ. ಡೈರೆಕ್ಟಾ ಇಲ್ಲಿ ಬಾರಯ. ನೀನೇನ ಡೈರೆಕ್ಟ್ರು? ಹೀರೋನ್ ಹುಡುಕ್ತೀನಿ ಅಂತ 1 ತಿಂಗಳಿಂದ ಊರು ಸುತ್ತಾ ಇದ್ದ. ಎಲ್ಲ ಹೀರೋನು? ಸರ್, ನಾನ್ ಸುತ್ತದಿರೋ ಜಾಗನೇ ಇಲ್ಲ. ನಮ್ ಸ್ಟೋರಿಗೆ ತಕ್ಕಂತ ಹೀರೋಯಿನ್ ಸಿಗ್ಲಿಲ್ಲ. ಸ್ಟೋರಿ ತಕ್ಕಂತ ಹೀರೋಯಿನ್ ಸಿಕ್ಕಿಲ್ಲ ಅಂದ್ರೆ ಹೀರೋಯಿನ್ ತಕ್ಕಂತ ಸ್ಟೋರಿ ಚೇಂಜ್ ಮಾಡ. ಸರ್, ನಮ್ ಹೀರೋಯಿನ್ ಹೆಂಗಿರ್ಬೇಕಂದ್ರೆ ಡೀಸೆಂಟ್ ಆಗಿ ಲಕ್ಷ್ಮೀ ಕಳೆ ಆಗಿರ್ಬೇಕು. ಹುಲ್ಸಯ, ಲಕ್ಷ್ಮೀ ಕಳೆ ಅಂತ ನೀನೇನ್ ಪಿಕ್ಚರ್ ಮಾಡೋ ಬಂದಿದೆ ಇಲ್ಲ ಭಜನೆ ಮಾಡೋ ಬಂದಿದ? ಇದೇನ್ರಿ ಇದು? ರಾಜನ್ ಸ್ಕ್ರಿಪ್ಟ್ ತಗೊಂಡು ಕೋತಿ ಆಟ ಆಡ್ತಾ ಇದ್ರಲ್ರಿ. ಈ ಕಡೆ 1 10, ಆ ಕಡೆ 1 10 ಹುಡುಗಿರ್ನ ಹಾಕಿ ಡ್ರೀಮ್ ಸೀನ್ ಮಾಡ್ಬೇಕಯ್ಯ. ಗಂಟಲ್ಲೂರೇನು 2 ಪೀಸಲ್ಲಿ ಒಂದು ಡಾನ್ಸ್, ಆಮೇಲೆ 2 ಸ್ನಾನ ಸೀನ್, ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಒಂದು ಶವರ್ ಬಾತ್ ಅಲ್ಲಿ. ಹಂಗ್ ಮಾಡ ಅಂದ್ರ ಹಣ ಮಾಡೋ ಆಸೆ ಇಲ್ವೇನೋ ನಿಮ್ಗೆ? ಸರ್,
ಕಲೆಗಾಗಿ ಕಲೆಯ ಉದ್ಧಾರಕ್ಕಾಗಿ ದುಡಿಬೇಕೇ ಹೊರತು ಹಣಕ್ಕಾಗಿ ಕಲೆನ ಕೊಲೆ ಮಾಡಬಾರ್ದು ಸರ್. ನನಗೆ ಸ್ವಲ್ಪ ಟೈಮ್ ಕೊಡಿ. ನೆಕ್ಸ್ಟ್ ವೀಕ್ ಇಂಟರ್ವ್ಯೂ ಇಟ್ಟಿದ್ದೀನಿ. 20 ಹುಡುಗಿಯರು ಬರ್ತಾ ಇದ್ದಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಏನೇನೇ ಸೆಲೆಕ್ಟ್ ಮಾಡೋದು? ನಾನೇ ಇಂಟರ್ವ್ಯೂ ಮಾಡ್ತೀನಿ, ನಾನೇ ಸೆಲೆಕ್ಟ್ ಮಾಡ್ತೀನಿ. ನೀನು ಹೇಳಿದ್ರೆ ಡೈರೆಕ್ಷನ್ ಎಷ್ಟಿದೆ ಅಷ್ಟು ನೋಡ್ಕೋ, ಗೊತ್ತಾಯ್ತಾ? ಪ್ರೊಡಕ್ಷನ್ ಮ್ಯಾನೇಜರ್ ಸರ್, ಬರ ಅಲ್ಲಿ ಇಂಟರ್ವ್ಯೂ ಎಲ್ಲ ಇಟ್ಟಿದ್ಯಾ? ಆಫೀಸ್ ನಲ್ಲಿ ಸರ್. ಆಫೀಸ್ ಅಲ್ಲ, ಬುದ್ಧಿದ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಹೋಗಿಡು, ಗೊತ್ತಾಯ್ತಾ? ಎಸ್ ಸರ್. ಒಂದ್ ದಿವಸಕ್ಕೆ ಒಬ್ಳಿಗೆ ಇಂಟರ್ವ್ಯೂ. ಓಕೆ ಸರ್. ಬೆಳಗ್ಗೆ 10 ಗಂಟೆಗೆ ಅಂತ ಸರ್. ಬೆಳಗ್ಗೆನ? ಯಾವನೇ ಅವನು ಫೀಲ್ಡ್ ಹೊಸಬನೇನು? ಎಲ್ಲ ಇಂಟರ್ವ್ಯೂನು ಅರ್ಧ ರಾತ್ರಿ ಎಲ್ಲ ನೋಡೋದು, ಗೊತ್ತಾಯ್ತಾ? ಅರೇಂಜ್ಮೆಂಟ್ ಮಾಡೋದು. ಹಲೋ, ನೀನ್ ಸ್ವೀಟರ್ ಆಗಿದ್ರು ಒಳ್ಳೆ ತಲೆನಯ್ಯ ನಿಂಗೆ. ಯಾರ್ ಪಿಕ್ಚರ್ ಕೇಳ್ಕೋಬೇಕಂತ ತುಂಬಾ ಆಸೆ ಸರ್. ಬರ್ತೀನಿ ಸರ್. ಈ ಸ್ವೀಟ್ ತಗೋ. ಸ್ವೀಟ್ ಕೊಡಿ ಸರ್. ಆಯ್ತು ಸರ್. ನೋಡ್ರು, ರಾಜನ ಮದುವೆ ಅಂತೆ. ಊರಿಂದ ಹೀರೋಯಿನ್ ಬರ್ತಾಳಂತೆ. ಬಂದ ತಕ್ಷಣ ಡುಮ್ 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 ಡುಮ್. ರಾಜ, ನೀನ್ ಕಾಯ್ದಿದ್ದಕ್ಕೆ ಈಗ ಫಲ ಕಣೋ. ಈಗ ಕೆಳಬಿದ್ದೋಯ್ತು, ಅಪ್ಸಕಂ ತರ. ಪರವಾಗಿಲ್ಲ ಬಿಡು, ನನ್ ಸೇರ್ತಾನೆ. ಹೋಗ್ಲಿ ಬಿಡು. ಹೋಗ್ಬೇಕು ಅಂತ ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ. ಯಾಕೆ ಎದುರ್ತೀಯ ಸುಜಿ? ನಾನಿದ್ದೀನಲ್ಲ. ಏನಾದ್ರೂ ಸುನೀಲ್, ಮದುವೆ ಮುಂಚೆ ನಾವು ಈ ತರ ತಪ್ಪು ಮಾಡ್ಬಾರ್ದಿತ್ತು. ತುಂಬಾ ಅವಸರ ಪಟ್ಬಿಟ್ವಿ. ಅಲ್ಬೇಡ ಸುಜಿ, ಏನೋ ಆಕಸ್ಮಿಕವಾಗಿ ನಡೆದೋಯ್ತು. 2 ದಿನದಲ್ಲಿ ಬಂದು ನಿನ್ ಕೇಳಿ ಮದುವೆ ಆಗ್ತೀನಿ. ಸಂತೋಷನಾ? ಅಸಲ್ ದಾಟಿ ಹೊರಗೆ ಹಾಕಿದೆಯಲ್ಲೇ? ಹೌದು ಶಾಂತಿ, ತಪ್ಪು ಮಾಡ್ಬಿಟ್ಟೆ. ಸರಿ ಕೊಡಿನಿ, ಅದನ್ನ ಅಳಿಸಿ ಸರಿ ಮಾಡ್ತೀನಿ. ಬೇಡ ಶಾಂತಿ, ಅಳಿಸಿದ್ರೆ ಅಸಹ್ಯವಾಗಿರುತ್ತೆ. ಅಳಿಸ್ಲಿಲ್ಲ ಅಂದ್ರೆ ಇನ್ನೂ ಅಸಹ್ಯವಾಗಿ ಕಾಣುತ್ತೆ. ಕೊಡಿ ಇಲ್ಲಿ. ಬೇಡ ಶಾಂತಿ, ಅದು ಹಾಗೆ ಇರ್ಲಿ. ಅಲ್ಲೋ ರಾಜ, ಇನ್ನು ನಿನ್ ಸ್ಕ್ರೀನ್ ಪ್ಲೇ ಮುಗ್ದಿಲ್ವಾ? ಇಲ್ಲ, ಇನ್ನು ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದು ಮುಗಿದ ಮೇಲೆ ಏನ್ ಮಾಡ್ತಾ ಇದ್ಯಾ ರಾಜಾ? ಇದನ್ನ ಒಂದು ಒಳ್ಳೆ ಫಿಲ್ಮ್ ಮಾಡ್ಬೇಕು ಅಂತಿದ್ದೀನಿ. ಯಾರ್ ಹೀರೋಯಿನ್, ಯಾರ್ ಹೀರೋ ಎಲ್ಲರೂ ಹೊಸಬ್ರೆ. ಹಳಬ್ರನ್ನ ನನ್ನ ಕೈಯಲ್ಲಿ ಹಾಕಕ್ಕಾಗತ್ತಾ? ಹಳಬ್ರು ಲಕ್ಷ ಕೇಳ್ತಾರೆ. ಎಲ್ಲಿಂದ ತಂದ್ಕೊಡೋದು? ಎಷ್ಟು ಸಾಂಗ್ಸ್ ರಾಜಾ? ಇದ್ರಲ್ಲಿ ಹಾಡುಗಳಿಲ್ಲ. ಫೈಟ್ಸ್? ನೋ ಫೈಟ್ಸ್. ಒಂದು ರೇಪ್ ಸೀನ್, ಒಂದು ಕ್ಯಾಬ್ರೆ. ಏನ್ ರಾಜಾ, ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ ಅಂದ್ಮೇಲೆ ನಿನ್ ಫಿಲ್ಮ್ ಹೆಂಗೋ ಓಡುತ್ತೆ? ಗಾಂಧಿನಗರದಲ್ಲಿ ಯಾವ ಡಿಸ್ಟ್ರಿಬ್ಯೂಟರ್ ತಗೊಳ್ತಾರೆ? ನಾವೇ ಟ್ರೈ ಮಾಡಿ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿದ್ರೆ ಆಯ್ತು. ಅದೇನಪ್ಪ, ನಿನ್ ಪಿಕ್ಚರ್ ವಿಚಿತ್ರವಾಗಿದೆ. ಅದೇನ್ ಮಾಡ್ತೀಯೋ ಆ ದೇವ್ರಿಗೆ ಗೊತ್ತು. ನಮ್ಮ ದೇಶದಲ್ಲಿ ಪಿಕ್ಚರ್ ಒಂದು ಇಂಪಾರ್ಟೆಂಟ್ ಮೀಡಿಯಾ. ಕೋಟ್ಯಾಂತರ ಜನರ ಮನಸ್ಸನ್ನ ಒಂದು ಚಿತ್ರದಿಂದ ಈಸಿಯಾಗಿ ಗೆಲ್ಬಹುದು. ಆ ತರದ ಒಂದು ಮೀಡಿಯಾನ ಮಿಸ್ಯೂಸ್ ಮಾಡ್ತಾರೆ. ಹೀರೋ ಅಂದ್ರೆ ಹೀಗೆ ಇರ್ಬೇಕು, ಹೀರೋಯಿನ್ ಅಂದ್ರೆ ಹೀಗೆ ಇರ್ಬೇಕು. 4 ಸಾಂಗ್ಸ್, 4 ಫೈಟ್ಸ್, ಒಂದು ರೇಪ್ ಸೀನ್, ಒಂದು ಕ್ಯಾಬ್ರೆ ಡ್ಯಾನ್ಸ್ ಅಂತ ಫಾರ್ಮುಲಾ ಇಟ್ಕೊಂಡು ಬೇಕಾದಷ್ಟು ಹಣ ಮಾಡ್ತಾರೆ. ಅದರಿಂದ ದೇಶಕ್ಕೆ ಏನು ಪ್ರಯೋಜನ ಇಲ್ವೋ? ನನ್ನ ಗುರಿ ಏನು ಅಂದ್ರೆ ಈ ಫಾರ್ಮುಲಾ ಚೇಂಜ್ ಮಾಡಿ ಒಂದು ಒಳ್ಳೆ ಚಿತ್ರ ಜನ ಕೊಡ್ಬೇಕು ಅನ್ನೋದೇ. ಯಾಕೆ ಸುಜಿ, ಊರಿಂದ ಬಂದ್ಮೇಲೆ ಏನೋ ಒಂಥರ ಇದೆಯಾ? ಎಲ್ಲೋ ನೆನಪು, ಏನೋ ಜ್ಞಾನ, ಏನಾಯ್ತು ನಿಮ್ಗೆ? ಏನಿಲ್ಲ ಶಾಂತಿ, ನಾನು ಇವಾಗಲೂ ಇರೋ ಥರನೇ ಇದ್ದೀನಿ. ಸರಿ, ಹೋಗ್ಲಿ ಬಿಡು. ನನಗೇನು ಸಹಾಯ ಆಗ್ಬೇಕು ಅಂತ ಹೇಳಿದೆ. ಏನಿದು? ಶಾಂತಿ, ನನ್ಗೊಂದು ಅಡ್ರೆಸ್ ಬೇಕಾಗಿದೆ. ಅಡ್ರೆಸ್ಸಾ? ಯಾಕೆ ಸುಜಿ? ಅದೆಲ್ಲ ಕೇಳ್ಬೇಡ ಶಾಂತಿ. ಆ ಅಡ್ರೆಸ್ಗೆ ಒಂದು ಮುಖ್ಯವಾದ ಕಾಗದ ಬರುತ್ತೆ. ಅದನ್ನ ನನಗೆ ತಲುಪಿಸ್ಬೇಕು. ಅಷ್ಟು ಮುಖ್ಯನಾ? ಆ ಲೆಟರ್ನ ನಿನಗೆ ತಲುಪಿಸಿದ್ರೆ ನನಗೇನು ಕೊಡ್ತೀಯಾ? ನೀನು ಏನ್ ಕೇಳಿದ್ರು ಕೊಡ್ತೀನಿ ಶಾಂತಿ. ನನ್ ಪ್ರಾಣ ಆದ್ರೂ ಸರಿ. ನಿನ್ ಪ್ರಾಣ ಏನ್ ಬೇಕಿಲ್ಲ, ಆದ್ರೆ ನಾನು ಏನ್ ಕೇಳಿದ್ರು ಕೊಡ್ತೀಯ ತಾನೆ? ಪ್ರಾಮಿಸ್? ಪ್ರಾಮಿಸ್. ಯಾರ
ಅಡ್ರೆಸ್ ಕೊಡ್ಲಿ? ರಾಜಣ್ಣನ ಅಡ್ರೆಸ್ ಕೊಡ್ಲಾ? ಸರಿ, ಒಂದು ಪೇಪರ್ ತಗೊಂಡ. ಒಂದು ನಿಮಿಷ. ಯಾರಾದ್ರೂ ಲೆಟರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಯಾರಾದ್ರೂ ನಮ್ಗೇನು ಹೇಳೆ ಬರ್ಕ. ಕೆ ಶಾಂತಿ ಬ್ರಾಕೆಟಲ್ಲಿ ಅದು ಮುಖ್ಯ ಕಣೆ. ನಂಬರ್ 10 RKM ರೋಡ್, ಬ್ಯಾಂಗ್ಳೂರ್ 560008. ನನ್ನ ಪ್ರೀತಿಯ ಸುನೀಲ್, ನಿಮಗಾಗಿ ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. ನಿಮ್ಮನ್ನು ನಂಬಿ ನಾನು ನನ್ನನ್ನು ನಿಮಗೆ ಅರ್ಪಿಸಿಕೊಂಡೆ. ಅದರ ಪ್ರತಿಫಲವಾಗಿ ನಿಮ್ಮ ಮಗುವಿನ ತಾಯಿಯಾಗಲಿದ್ದೀನಿ. ನೀವು ನನಗೆ ಮಾತು ಕೊಟ್ಟಂತೆ ಆದಷ್ಟು ಬೇಗ ಬಂದು ಮದುವೆಯಾಗುತ್ತಿದ್ದರೆ ನಾನು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಿಲ್ಲ. ಆದಷ್ಟು ಬೇಗ ಬರ್ತೀರಾ ಅಂತ ಕಾಯ್ತಾ ಇದ್ದೀನಿ. ಬೇಗ ಒಂದು ಒಳ್ಳೆ ಉತ್ತರ ಕೊಡಿ. ನಿಮ್ಮವಳು ಸುಜಾತ. For more updates, like, comment, subscribe to our channel.